ತಗೊಳ್ಳಿ. ಹಲೋ, ನಿಮ್ಮನ್ನೇ. ಪಬ್ಲಿಕಲ್ಲಿ ಫೋನ್ ಯೂಸ್ ಮಾಡೋದೊಂದೇ ಅಲ್ಲ, ಸ್ವಲ್ಪ ಕೇರ್ಫುಲ್ ಆಗಿ ಕೂಡ ಇರಬೇಕು ಮೇಡಮ್. ತಗೊಳ್ಳಿ. ಓಕೆ. ಸರ್ಸು ಫೋನ್ ಕಿತ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವ್ರನ್ನ ತಡೆದು ಫೈಟ್ ಮಾಡಿ ನನ್ ಫೋನ್ ನ ತಗೊಂಡ್ ಬಂದ್ ಕೊಟ್ಲು. ಅಂದ್ರೆ ಅಂದ್ರೆ ಅವಳು ನಿಮ್ಮ ಹತ್ರ ಮಾತಾಡಿದ್ಲಾ? ಅವಳನ್ನ ನೀವು ಕ್ವೆಶ್ಚನ್ ಮಾಡಿದ್ರಾ? ಅವಳು ಮಾತಾಡಿದ್ಲು, ಆದ್ರೆ ಶಾಕ್ ಅಲ್ಲಿ ನನ್ನ ನಾಲ್ಗೆ ಸ್ಟಕ್ ಆಗೋಯ್ತು. ಫೋಟೋ ತೆಗಿಯೋ ಚಾನ್ಸ್ ಕೂಡ ಮಿಸ್ ಆಗೋಯ್ತು. ಓ ಶಿಟ್, ನೀವು ಕೂಡ ಮಿಸ್ ಮಾಡ್ಕೊಂಡ್ಬಿಟ್ರಾ? ನನ್ನ ನೋಡಿ ಕೂಡ ಯಾರು ಗೊತ್ತಿಲ್ದಿರೋ ಹಾಗೆ ನೋಡಿದ್ಲು, ಏನು ಗೊತ್ತಿಲ್ದಿರೋ ಹಾಗೆ ಮಾತಾಡಿದ್ಲು. ಹೇಳದ್ನಲ್ಲ, ಆವತ್ತು ಕೂಡ ನನ್ನ ಹತ್ರ ಹೀಗೇನೆ ಬಿಹೇವ್ ಮಾಡಿದ್ಲು. ನಿಮಗ್ ನೆನ್ಪಿಲ್ವಾ? ನೆನಪಿದೆ, ಆದ್ರೆ ಸರಸು ಸತ್ತೋಗಿದ್ದಾಳಂತ ಗೊತ್ತಾಗಿ ಕೆಲವು ತಿಂಗಳು ಆಗಿಲ್ಲ. ಅಷ್ಟ್ರಲ್ಲೇ ಇಂಗ್ಲಿಷ್ ಕಲ್ತ್ಕೊಂಡು ಲೈಫ್ ಸ್ಟೈಲ್ ಹೇಗ್ ಬದಲಾಯಿಸ್ಕೋತಾಳೆ. ಯಾಕೆ ಬದಲಾಯಿಸ್ಕೊಳ್ಳಲ್ಲ ಆಂಟಿ? ಒಂದೇ ರಾತ್ರಿಲಿ ರಾಮಾಯಣ ಪೂರ್ತಿ ಕಂಠಪಾಠ ಮಾಡಿದ್ಲು ಅವಳು. ಇನ್ನು ಈ ಇಂಗ್ಲಿಷ್ ಯಾವ ಲೆಕ್ಕ? ಏಕಸಂತಗ್ರಾಹಿ ಅಂದ್ರೆ ಅವಳು ಸರ್ಸುನೆ ಅಂತ್ಯಾ ಅಂತ ನನಗೂ ಅನಿಸ್ತಿದೆ. ಅನ್ಸೋದು ನಾವ್ ಅಂದ್ಕೊಳ್ಳೋದು ಅಲ್ಲ ಪ್ರೀತಿ. ಹೌದು ಅಲ್ವೋ ಅಂತ ನಾವ್ ಕಂಡುಹಿಡಿಲೇಬೇಕು. ಹೌದು ಆಗಿದ್ರೆ ಯಾಕೆ ಹೀಗ್ ಬದ್ಲಾಗಿದಳೋ ಆ ನಾಟಕದ ಹಿಂದೆ ಇರೋ ಮರ್ಮನ ನಾವ್ ಕಂಡುಹಿಡಿಲೇಬೇಕು. ಮೊದ್ಲು ಆ ಕೆಲ್ಸ ಮಾಡು. ಸರಿ ಆಂಟಿ, ಸರಿ. ಏಯ್ ತೇಜ, ಬೇಡಪ್ಪ. ಇದನ್ನೆಲ್ಲ ರಾಹುಲ್ಗೋಸ್ಕರ ನಾನು ಮಾಡಿರೋ ಸ್ಪೆಷಲ್ ಡಿಶಸ್. ನನ್ನ ರಾಹುಲ್ ಟೇಸ್ಟ್ ಮಾಡಿದ ಮೇಲೇನೆ ನೀನ್ ಟಚ್ ಮಾಡ್ಬೇಕು, ಸರಿನಾ? ಮೇಡಮ್ ತೋರ್ಸೋ ಪ್ರೀತಿಯಿಂದಾದ್ರೂ ರಾಹುಲ್ ಬದಲಾದ್ರೆ ಸಾಕು ಡ್ಯಾಡ್. ನೀನೇ ಅಲ್ಲ ತೇಜ, ನಮ್ಮೆಲ್ಲರ ಕೋರಿಕೆ ಕೂಡ ಅದೇ. ಅಮ್ಮ ನವ್ಯ, ಇಲ್ಲಿ ಎಲ್ಲವೂ ರೆಡಿ ಆಗಿದೆ ಅಲ್ವಾ? ಹೋಗಿ ನೀನ್ ರಾಹುಲ್ನ ಕರ್ಕೊಂಡ್ ಬಾ. ಸರಿ ಮೇಡಮ್. ಅಣ್ಣ, ಬಾ ಅಣ್ಣ, ಒಟ್ಟಿಗೆ ಊಟ ಮಾಡೋಣ. ಎಲ್ಲರೂ ನಿನ್ಗೋಸ್ಕರನೇ ಕಾಯ್ತಾ ಇದ್ದೀವಿ. ಬಾರು ಮಗನೆ, ಇವತ್ತು ನಾನೇ ನನ್ನ ಕೈಯಾರೆ ಎಲ್ಲವನ್ನೂ ಪ್ರಿಪೇರ್ ಮಾಡಿದ್ದೀನಿ ನಿನಗೋಸ್ಕರ. ಇವತ್ತೇ ಅಲ್ಲಪ್ಪ, ಇನ್ಮೇಲೆ ಯಾವತ್ತೂ ಕೂಡ ನಾನೇ ನನ್ನ ಕೈಯಾರೆ ಪ್ರಿಪೇರ್ ಮಾಡ್ತೀನಿ ಕಣೋ. ನಿನಗೇನ್ ತಿನ್ಬೇಕು ಅಂತ ಅನ್ಸುತ್ತಾ ಹೇಳು, ನಾನೇ ಪ್ರಿಪೇರ್ ಮಾಡ್ತೀನಿ.
ಬಾ ಊಟ ಮಾಡುವಂತ. ಸರಿ ಬಾ, ಇಲ್ಲೇ ಇರು. ನಾನೇ ಹೋಗಿ ಊಟ ತಗೊಂಡ್ ಬರ್ತೀನಿ. ರಾವ್, ತಗೋಪ್ಪ. ಇಲ್ಲಿ ಆನು ಆನು. ಭವತಿ ಭಿಕ್ಷಾಂದೇಹಿ. ಅಮ್ಮ, ಏನಾದ್ರೂ ಇದ್ರೆ ಕೊಡಿ ಅಮ್ಮ. ಭವತಿ ಭಿಕ್ಷಾಂದೇಹಿ. ಹೋಗೋ ಅಣ್ಣ ಅಣ್ಣ, ಇಲ್ಲಿಂದ ಹೋಗು. ಕಾಲಿಗೆ ಬೀಳ್ತೀನಿ ಅಣ್ಣ, ಮೇಡಮ್, ನನ್ನನ್ನ ಹಸುವಾಗ್ತಿದೆ ಬೈತಾರೆ, ಅಣ್ಣ. ಹೋಗು. ತಗೋಪ್ಪ ರಾವ್, ತಗೋಪ್ಪ, ತಗೋ. ನಿಂತ್ಕೋ. ರಾಹುಲ್, ನೀನೆಷ್ಟೋ ಅದೃಷ್ಟವಂತ ಕಣಯ್ಯ. ಇಲ್ಲ ಅಂದಿದ್ರೆ ದ ಗ್ರೇಟ್ ವಾಗ್ದೇವಿಯವರು ಸ್ವತಃ ಮಾಡಿರೋ ಅಡ್ಗೆನ ನೀನು ಟೇಸ್ಟ್ ಮಾಡ್ತಾ ಇದೀಯ. ಉಪ್ಪು ಖಾರದ ಜೊತೆಲಿ ಮಮತೆನೂ ಕೂಡ ಕಲ್ಸಿದ್ದಾರೆ. ಅರಗ್ಲಿಲ್ಲ ಅಂದ್ರೆ ನಮಗ್ ಸಂಬಂಧ ಇಲ್ಲ. ಏನು ರಾಹುಲ್ ಇದು? ನಿನಗೋಸ್ಕರ ನಾನು ಕಷ್ಟಪಟ್ಟು ಎಲ್ಲವನ್ನೂ ರೆಡಿ ಮಾಡಿದ್ರೆ ನೀನ್ ಈ ರೀತಿ. ಕಷ್ಟ ಪಡೋದು ಅಂದ್ರೆ ರಾಣಿ ಕೆಲ್ಸನ ಮಾಡೋದಲ್ಲ. ಯಾವತ್ತು ನಂಬರ್ 1 ಆಗದೆ ಇರೋ ವಾಗ್ದೇವಿ ಅವರು ಪ್ರೀತಿನ ದೂರ ಮಾಡೋದು, ಬದುಕಿರೋರಿಗೆ ನೋವು ಕೊಡೋದು. ರಾಹುಲ್, ಆ ನೋವಲ್ಲಿ ನೀನು ಕುಗ್ಗ್ ಹೋಗ್ಬಾರ್ದು ಅಂತ ತಾನೆ ನನ್ನ ಪ್ರಯತ್ನ ಎಲ್ಲ. ಪ್ರಯತ್ನನ? ಕೋಪದಲ್ಲಿ ಬೆಂಕಿ ಇಟ್ಟು ಬೂದಿನ ನೋಡ್ತಾ ಮನುಷ್ಯ ನೋವು ಪಡ್ತಾ ಇದ್ರೆ ಅದು ನಂಬುವಂತ ಅಮಾಯಕತ್ವ ದೂರ ಆಗಿ ತುಂಬಾ ದಿನ ಆಗಿದೆ. ಮಗ್ನೆ ರಾಹುಲ್, ಏನೋ ಇದು? ಇನ್ನೆಷ್ಟು ದಿನ ಅಂತ ಹೀಗೆ ಇರ್ತೀಯ? ನಿನ್ ಬಗ್ಗೆ ಎಲ್ರು ಎಷ್ಟು ನೋವು ಪಡ್ತಾ ಇದಾರೆ ಅಂತ ಗೊತ್ತಾ ನಿನಗೆ? ನೋವು ನನಗಾಗಿರೋ ನೋವು ಅದನ್ನ ನಷ್ಟ ಜೊತೆ ಹೋಲಿಸ್ಕೊಂಡ್ರೆ ಇದೆಲ್ಲ ಏನು ಡ್ಯಾಡ್? ಸರಸು ಕಾಣಿಸಿದ್ದನ್ನ ನಾನ್ ನೋಡ್ದೆ. ನನ್ನ ಕಣ್ಣು ಮನಸ್ಸು ಮೋಸ ಮಾಡೋದಿಲ್ಲ, ನನ್ನ ನಂಬಿ ಅಂತ ಹೇಳಿದ್ರೆ ಹುಚ್ಚು ಅಂತಿದ್ದೀರಾ. ನೋಡಿದ ನಿಜಾನ ಹೇಳಿದ್ರೆ ನಿಮ್ಮಲ್ಲಿ ಯಾರು ಒಬ್ರು ನಂಬದೇ ಇದ್ರೆ ಎಷ್ಟು ನೋವಾಗುತ್ತೋ ನಿಮಗೇನ್ ಗೊತ್ತು ಡ್ಯಾಡ್? ಕಾಫಿ ಕೊಡೋದು ಹೊಟ್ಟೆ ತುಂಬಿಸೋದ್ರಿಂದ ತೀರೋ ಹಸಿವು ಬದಲಾಗೋ ಮನಸ್ಸಲ್ಲ ನಂದು. ಮಾಡಿರೋ ತಪ್ಪನ್ನ ಸಾಯೋವರೆಗೂ ನೆನಪಿಟ್ಕೊಳ್ಳೋ ಕೋಪ, ಒಡೆದಿರೋ ಹೃದಯದ ಜೊತೆ ಜೀವನ ಪೂರ್ತಿ ಬದುಕೋ ಶಾಪ. ಅದನ್ನ ನೆನಪಿಟ್ಕೊಂಡು ಈ ನಾಟಕ ನಿಲ್ಸೋದಕ್ಕೆ ಹೇಳಿ ಡ್ಯಾಡ್ ನಿಮ್ಮ ಹೆಂಡತಿಗೆ. ಅದೇ ನಮ್ಮಮ್ಮನಿಗೆ. ಮಗ್ನೆ ರಾಹುಲ್, 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 ಒಂದ್ ನಿಮಿಷ. ಏನು ಮನೆ ಪೂರ್ತಿ ಲೈಬ್ರರಿ ತರ ಸೈಲೆಂಟ್ ಆಗಿದೆ? ಊಟ ಮಾಡಿದ್ರಾ? ಊಟನಾ? ಅಮ್ಮ ಇನ್ನೂ ಅಡ್ಗೆನೇ ಮಾಡಿಲ್ಲ. ಹಾ, ಅಡ್ಗೆ ಮಾಡಿಲ್ವಾ? ಏನಾಯ್ತು? ಬೆಳಿಗ್ಗೆ ಬಂದಿದ್ದ ಸಂಬಂಧನ ನೀನ್ ವಾಪಸ್ ಕಳಿಸಿದ್ದು ನಿಮ್ಮ ಅಮ್ಮನ್ಗಿಷ್ಟ ಆಗ್ಲಿಲ್ಲಮ್ಮ. ನೀನ್ ಹೋಗಿ ನಿಮ್ಮ ಅಮ್ಮನ ಹತ್ರ ಮಾತಾಡಮ್ಮ.
ಕೋಪ ಬರ್ಸ್ಬೇಕು ಅಂದ್ರೂ ನೀನೆ, ಕೋಪನ ಕರಗಿಸಿ ನಗಿಸ್ಬೇಕು ಅಂದ್ರೂ ನೀನೆ. ಹೋಗಮ್ಮ. ಅಮ್ಮ, ಅಯ್ಯೋ, ಅಷ್ಟು ಕೋಪನಾ? ಸಂಬಂಧ ಕ್ಯಾನ್ಸಲ್ ಮಾಡಿದ್ದಕ್ಕೆ ನಿನಗ್ ಕೋಪ ಬಂದ್ರೆ ಹೇಳ್ದೇನೆ ಅರೇಂಜ್ ಮಾಡಿದ್ದಕ್ಕೆ ನನಗ್ ಕೋಪ ಬರಲ್ವಾ? ಅಮ್ಮ, ಮಾತಾಡಮ್ಮ. ಈ ಕಡೆ ತಿರುಗು. ಅಮ್ಮ, ಏನೇ ಮಾತಾಡೋದು? ಅಮ್ಮನ್ ಮೇಲೆ ಕೋಪ ಪಡೋಷ್ಟು ದೊಡ್ಡೋಳಾಗೋದ್ಯಾ? ನಿನ್ ಮದ್ವೆಗೋಸ್ಕರ ನಾನ್ ಮಾಡೋ ಪ್ರಯತ್ನಗಳು ಕಷ್ಟ ಎಲ್ಲ ನಿನ್ ಕಾಮಿಡಿ ಆಗಿದ್ಯಾ? ಅಬ್ಬಾ, ಕಾಮಿಡಿ ಅಂತಲ್ಲಮ್ಮ. ನನ್ ಮದ್ವೆಗಿಂತ ಮುಂಚೆ ನಾನ್ ಪೂರ್ತಿ ಮಾಡ್ಬೇಕಾಗಿರೋ ಜವಾಬ್ದಾರಿಗಳು ಕೆಲವಿದೆ. ಅಬ್ಬಾ, ಏನದು ಅಷ್ಟು ದೊಡ್ಡ ಜವಾಬ್ದಾರಿಗಳು? ಡಾಕ್ಟರ್ ಹೇಳಿದ ಹಾಗೆ ಅಪ್ಪಂಗೆ ಮೊದ್ಲು ಹುಷಾರಾಗ್ಬೇಕು, ತಂಗಿಗೆ ಒಳ್ಳೆ ಕೆಲ್ಸ ಸಿಕ್ಕಿ ಸೆಟಲ್ ಆಗ್ಬೇಕು, ನೀನ್ ಯಾವ ಟೆನ್ಷನ್ನು ಇಲ್ದೇನೆ ಪ್ರಶಾಂತವಾಗಿರ್ಬೇಕು. ಆಗ್ಲೇ ನನ್ ಬಗ್ಗೆ, ನನ್ ಜೀವನದ ಬಗ್ಗೆ ಯೋಚನೆ ಮಾಡ್ತೀನಿ. ನಾನಂದ್ರೆ ನಿಮ್ಗೆ ಎಷ್ಟು ಪ್ರೀತಿನೋ, ನೀವಂದ್ರೆ ನನಗ್ ಪ್ರಾಣ. ಅದಕ್ಕೆ ಮದ್ವೆ ಈಗ್ಲೇ ಬೇಡ ಅಂತ ಹೇಳ್ತಿರೋದು ಅಷ್ಟೇ ಹೊರತು ನೀನಂದ್ರೆ ನಂಗ್ ಕೋಪ ಇಲ್ಲಮ್ಮ. ಆಹಾ, ನಿಜವಾಗ್ಲೂ ಕೋಪ ಇಲ್ವಾ? ಹಾಗಾದ್ರೆ ಇದೇ ಮಾತನ್ನ ನೀನ್ ಮುತ್ ಅಮ್ಮ, ನೀನಂದ್ರೆ ನಂಗೆ ತುಂಬಾ ಇಷ್ಟನಮ್ಮ. ನಿನ್ ಕೋಪ ಅಂದ್ರೇನೆ ಸ್ವಲ್ಪ ಭಯ. ಕಳ್ಳಿ ಕಣೆ ನೀನು. ಅಮ್ಮಯ್ಯ, ನಿಮ್ಮಮ್ಮ ಕರಗದ್ಲು ತಾಯಿ. ಅಮ್ಮ, ಹಸುವಾಗ್ತಿದೆ. ಅಯ್ಯೋ ನನ್ ತಾಯಿ, 2 ನಿಮಿಷ ಅಮ್ಮ, ಬಿಸಿ ಬಿಸಿಯಾಗಿ ಅಡ್ಗೆ ಮಾಡ್ಬಡಿಸ್ತೀನಿ. ನೋಡ್ದ್ಯಾ ಅಪ್ಪ, ನಾವ್ ಹಸುವಿಂದ ಇದೀವಿ ಅಂತ ಗೊತ್ತಿದ್ದು ಕೂಡ ಊಟನೂ ಇಲ್ಲ ಏನೂ ಇಲ್ಲ. ಅದೇ ಅಕ್ಕ ಹಸುವು ಅಂತಿದ್ದಾಗೆ ಎದ್ದು ಬಿದ್ದು ಓಡ್ ಹೋದ್ಲು. ನಮ್ಮಮ್ಮ ಅಂದ್ರೆ ಏನ್ ಅನ್ಕೊಂಡಿದ್ಯಾ ಮತ್ತೆ? ಒಳ್ಳೆ ಅಮ್ಮ ಮಗಳು ಕಂಡ್ರಮ್ಮ ನೀವು. ಕಡೆ ಮನೆ ಅಲ್ವಾ? ನನ್ನ ಮನಸ್ಸಲ್ಲಿ ನಿನ್ನ ರೂಪ, ನನ್ನ ಹೃದಯದಲ್ಲಿ ಬೆಳೆಸ್ಕೊಂಡಿರೋ ಪ್ರೀತಿ ಯಾವತ್ತಿಗೂ ಹೋಗೋದಿಲ್ಲ ಅಂತ ಹೇಳೋದಕ್ಕೆ ಇದಕ್ಕಿಂತ ಆಧಾರ, ಸಾಕ್ಷಿ ಬೇರೆ ಇರುತ್ತಾ ಹೇಳು ಸರ್ಸು? ನೀನೇ ನನ್ನ ಪ್ರಾಣ, ನನ್ನ ಸರ್ವಸ್ವ ಅಂತ ಗೊತ್ತಿದ್ರೂ ಕೂಡ ದೇವತೆ ಹಾಗೆ ಕಾಣಿಸ್ಕೊಂಡು ಕ್ಷಣದಲ್ಲೇ ಯಾಕೆ ಮಾಯ ಆಗ್ತಾ ಇದೆಯಾ ಸರ್ಸು? ಯಾಕೆ ನನ್ ಮೇಲೆ ಕೋಪನ? ಅವತ್ತು ನಿನ್ನ ಮನೆಯಿಂದ ಹೊರಗಡೆ ಕಳಿಸ್ದಾಗ ನಿನ್ನ ಹಿಂದೆನೆ ಬಂದಿದ್ದಿದ್ರೆ ನೀನು ನನ್ನ ಪಕ್ಕದಲ್ಲೇ ಇರ್ತಿದ್ದೆ. ತಪ್ಪು
ಮಾಡ್ಬಿಟ್ಟೆ ಸರ್ಸು. ನಮ್ಮಮ್ಮನಿಗೆ ನಿನ್ನ ಮನೆ ಬಿಟ್ಟು ಕಳಿಸ್ಬೇಕು ಅನ್ನೋ ಅಷ್ಟು ಕೋಪ ಇದೆ ಅನ್ಕೊಂಡೆ. ಆದ್ರೆ ಪ್ರಾಣ ತೆಗಿಯುವಂತ ಪಾಪ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ನನ್ನನ್ನ ದೂರ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ ಸರ್ಸು. ನನ್ನನ್ನ ನಿನ್ನ ನೆನಪುಗಳಿಂದ ದೂರ ಮಾಡಬೇಕು ಅಂತಾನೆ ಈಗ ಕೇಳ್ದೇನೆ ಕಾಫಿ ತಂದ್ಕೊಡೋದು, ಅವಶ್ಯಕತೆ ಇಲ್ದೇನೆ ಕನ್ಸನ್ ತೋರ್ಸೋದು, ಯಾವುದೋ ಒಂದು ರೀತಿಲಿ ಮಾತಾಡ್ಬೇಕು ಅನ್ಕೊಳ್ಳೋದು. ನೀನು ನಮ್ಮಮ್ಮನಿಗೆ ಇಷ್ಟ ಇಲ್ದಿರೋ ವ್ಯಕ್ತಿ ಅಲ್ವಾ? ನಿನ್ನನ್ನ ಆರಾಧಿಸೋದು, ನಿನ್ನನ್ನ ನೆನೆಸ್ಕೊಂಡು ಬದುಕೋದು ಅವಳ ದೃಷ್ಟಿಯಲ್ಲಿ ಅಪರಾಧ. ಆ ಕೋಪದಿಂದಾನೆ ನನ್ನಿಂದ, ನನ್ನ ಯೋಚನೆಗಳಿಂದ ನಿನ್ನನ್ನ ದೂರ ಮಾಡಬೇಕು ಅನ್ನೋ ಕುತಂತ್ರದಿಂದ ನನಗೆ ಹತ್ರ ಆಗ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾಳೆ ಹೊರತು ಅದು ನನ್ನ ಮೇಲಿರೋ ಪ್ರೀತಿ ಅಲ್ಲ ಸರ್ಸು. ಮಣ್ಣನ್ನ ಮನುಷ್ಯನಾಗಿ ಬದಲಾಯಿಸ್ಕೊಡೋ ಪ್ರೀತಿ ನಂದಾದ್ರೆ, ಮನಸ್ಸನ್ನ ಕಲ್ಲಾಗಿ ಮಾಡೋ ದ್ವೇಷ ನಮ್ಮಮ್ಮನದು. ಅಂಥ ಪ್ರೀತಿ ನನಗ್ ಬೇಡ, ಆ ದ್ವೇಷ ನನಗ್ ಬೇಡ. ನನಗೆ ನೀನೊಬ್ಳೆ ಸಾಕು ಸರ್ಸು. ನನ್ನ ಹೃದಯದಲ್ಲಿ ನಿನ್ನ ರೂಪ ಮಾತ್ರ ಇರುತ್ತೆ. ನನ್ನ ಮನಸ್ಸು, ಯೋಚನೆಗಳು ನಿನ್ನ ಪ್ರೀತಿನ ಮಾತ್ರ ಒಪ್ಕೊಳ್ಳುತ್ತೆ. ಬೇರೆ ಯಾರಿಗೂ ಯಾವ ರೀತಿಯಾದ ಫೀಲಿಂಗ್ಸ್ಗೂ ನನ್ನ ಮನಸ್ಸಲ್ಲಿ ಜಾಗ ಇಲ್ಲ ಸರ್ಸು. ನಿನ್ನ ನೆನೆಸ್ಕೊಂಡೆ ಸತ್ತು ಹೋಗ್ತೀನಿ. ಅದನ್ನ ಬಿಟ್ರೆ ಯಾವತ್ತಿಗೂ ನಾನು ಬದಲಾಗಲ್ಲ. ನಿನ್ನ ಯಾವುದೇ ಕಾರಣಕ್ಕೂ ನಾನು ಮರೆಯೋದಿಲ್ಲ ಸರ್ಸು. ನಮ್ಮ ಅದೃಷ್ಟದಿಂದ ನಮ್ಮ ಮನೆಗೆ ಬಂದಿದ್ದೀರಾ. ನನ್ನ ಕೈ ನೋಡಿ ನನ್ನ ದೊಡ್ಡ ಮಗಳಿಗೆ ಯಾವಾಗ ಮದ್ವೆ ಮಾಡ್ತೀನಿ ಅಂತ ಹೇಳಮ್ಮ. ಇದೇನೇ ತಾಯಿ, ಹಸಿವು ನಿನಗಾದ್ರೆ ಊಟ ನೀನೇ ಮಾಡ್ಬೇಕು. ನಿನ್ ಮಗಳ ಜಾತಕ ನೋಡೋಕೆ ನಿನ್ನ ಕೈ ಯಾಕೆ ನೋಡ್ಬೇಕೇ ತಾಯಿ? ಹೋಗಿ ನಿನ್ ಮಗಳನ್ನ ಕರ್ಕೊಂಡ್ ಬಾರೇ ತಾಯಿ. ಎಲ್ಲ ವಿವರವಾಗಿ ಹೇಳ್ತೀನಿ ತಾಯಿ. ಕಂಚಿ ಕಾಮಾಕ್ಷಿ ಸಾಕ್ಷಿಯಾಗಿ, ಮಧುರೆ ಮೀನಾಕ್ಷಿ ಸಾಕ್ಷಿಯಾಗಿ ನಿನ್ ಮಗಳ ಜಾತಕನ ನುಡಿತೀನಿ ತಾಯಿ. ಅಂದ್ರೆ ಅವಳಿಗಿದೆಲ್ಲ ಇಷ್ಟ ಆಗಲ್ಲಮ್ಮ. ಇಷ್ಟ ಇಲ್ಲ ಅಂದ್ರೆ ಕಷ್ಟ ಕೊಡಬೇಡ್ವೇ ತಾಯಿ? ನಾನ್ ಕೂಡ ಅದನ್ನೇ ಹೇಳ್ತಿದ್ದೀನಮ್ಮ. ಇವಳೇ ಕೇಳ್ತಾ ಇಲ್ಲ. ನೀವ್ ಸುಮ್ನೆ ಇರ್ರಿ. ನೀವಿಲ್ಲೇ ಇರಿಮಾ. ನನ್ ಮಗಳಿಗೆ ನಾನು ಏನೋ ಒಂದು ಕತೆ ಹೇಳಿ ಕರ್ಕೊಂಡ್ ಬರ್ತೀನಿ. ಪ್ಯಾಂಪ್ಲೆಟ್ಸ್ ಎಲ್ಲ ರೆಡಿ ಇದೆ, ಆದ್ರೆ ಪಬ್ಲಿಸಿಟಿ ಇನ್ನು ಸ್ಟಾರ್ಟ್ ಮಾಡ್ಬೇಕು. ನಾನ್ ಮೇನ್ ಸರ್ಕಲ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ, ನೀನ್ ಕಾಲೇಜಸ್ ಎಲ್ಲ ಕವರ್ ಮಾಡು. ಸರಿ. ನಮ್ ಇನ್ಸ್ಟಿಟ್ಯೂಟ್ ಬಗ್ಗೆ ಎಲ್ರಿಗೂ ಗೊತ್ತಾಗಿ ಅಡ್ಮಿಷನ್ಸ್ ಜಾಸ್ತಿ ಆದ್ರೆ ಸಾಕು. ಹಾಗಂತ ನೀನ್ ಅನ್ಕೊಂಡ್ರೆ ಸಾಲದು, ಆ ದೇವ್ರ ಅನುಗ್ರಹ ಕೂಡ ಬೇಕು. ನಾವ್ ಮಾಡೋ ಕೆಲ್ಸದಲ್ಲಿ ನೀತಿ ಪ್ರಾಮಾಣಿಕತೆ ಇದೆ, ದೇವ್ರ ಅನುಗ್ರಹ ಯಾಕಿರಲ್ಲ? ಇರಲ್ಲ ಅಂತ ಏನಲ್ಲ, ಆದ್ರೆ ನಿನ್ ಭವಿಷ್ಯದ ಬಗ್ಗೆ, ನಿನ್ನ ಇನ್ಸ್ಟಿಟ್ಯೂಟ್ ಬಗ್ಗೆ ಹೇಳೋದಿಕ್ಕೆ ಒಬ್ರು ವ್ಯಕ್ತಿ ಬಂದಿದ್ದಾರೆ. ನಮ್ಮನೆ ಹೊರಗಡೆನೆ ಇದ್ದಾರೆ. ಅವ್ರಿಗೆ ನಾವೇನು ಹೇಳ್ದೇನೆ ನಮ್ ಬಗ್ಗೆ ಎಲ್ಲಾ ಸತ್ಯನೂ ಹೇಳ್ತಿದ್ದಾರೆ. ಒಂದ್ಸಲ ಅವ್ರು ನಿನ್ ಕೈ ತೋರಿಸಿ ನಿನ್ ಜಾತಕ ತಿಳ್ಕೊಳಮ್ಮ. ಅಮ್ಮ, ನನ್ಗೆ ಜಾತಕ ಜ್ಯೋತಿಷ್ಯ ಅಂದ್ರೆ ನಂಬಿಕೆ ಇಲ್ಲ ಅಂತ ನಿಂಗೂ ಗೊತ್ತು ತಾನೆ? ಅಯ್ಯೋ ಹುಚ್ಚ ಹುಡ್ಗಿ, ನೀನೇನ್ ಪೂಜೆ ಹೋಮ ಮಾಡ್ಬೇಕಾಗಿಲ್ವೇ? ಒಂದ್ಸಲ ಅವ್ರು ಹೇಳೋದನ್ನ ಕೇಳೋದ್ರಲ್ಲಿ ಕಳ್ಕೊಳ್ಳೋದೇನಿದೆ? ಒಳ್ಳೇದಾಗತ್ತೆ ಅಂತ ಹೇಳಿದ್ರೆ ನಂಬಿಕೆ, ಆತ್ಮವಿಶ್ವಾಸ ಜಾಸ್ತಿ ಆಗತ್ತಲ್ಲ ಅಂತ ತಾಯಿಯಾಗಿ ನನ್ನ ಆಸೆ. ಬಾರೆ ಹೋಗೋಣ ಭಾಷ್ನಿ, ಒಂದ್ಸಲ ನೋಡೋಣ. ಅವ್ರು ಏನ್ ಹೇಳ್ತಾರೋ ಅದನ್ ಕೇಳೋಣ. ಬಾ ಬಾರೆ. ಏನೇ ಬಾ ಬಾರೆ. ಕೂತ್ಕೋ.
ನೀನಿರೋ ಜಾಗದಲ್ಲಿ ಆನಂದನೇ ತಾಯಿ. ನಿನ್ನಿಂದ ಎಲ್ರಿಗೂ ಅದೃಷ್ಟನೇ ತಾಯಿ. ಮುಖದಲ್ಲಿ ಲಕ್ಷ್ಮಿ ಕಳೆ ಕಾಣ್ತಾ ಇದೆ. ಎಲ್ಲಿ ಆ ಕೈ ಕೊಡೋ ತಾಯಿ? ಕೈ ಕೊಡೆ. ನೆತ್ತಿ ಮೇಲೆ ತಾಯಿ. ಕೋಪ ಯಾಕೆ ತಾಯಿ? ಏನಾಯ್ತಮ್ಮ? ಕೋಪ ಯಾರಿಗೆ? ದೂರದಲ್ಲಿರೋ ಆಪತ್ತನ್ನು ಹುಡ್ಕೊಂಡು ಹೋಗ್ತೀಯೇ ತಾಯಿ. ತಪ್ಪಿಸ್ಕೊಳ್ಳೋ ದಾರಿ ಕಾಣ್ದೆ ಸಿಕ್ಕಾಕೊಳ್ತೀಯೇ ತಾಯಿ. ಒಳ್ಳೆದನ್ ಮಾಡೋ ಕೇಡು, ನಗು ಬಚ್ಚಿಡೋ ಕಣ್ಣೀರು. ಇವತ್ತು ಎದುರಾಗೋ ಗಂಡಾಂತರ ನಿನ್ನ ಜೀವನಾನೇ ಬದಲಾಯಿಸುತ್ತೆ ತಾಯಿ. ಇಡೋ ಪ್ರತಿ ಹೆಜ್ಜೆ, ಆಡೋ ಪ್ರತಿ ಮಾತು ಹುಷಾರೇ ತಾಯಿ. ಆ ಅಮ್ಮನ ಆಶೀರ್ವಾದ ಯಾವಾಗ್ಲೂ ನಿನ್ಗಿರುತ್ತೆ ತಾಯಿ. ಭವಿಷ್ಯ ಹೇಳ್ತಾಳೆ ಅನ್ಕೊಂಡ್ರೆ ಹೀಗೆ ಭಯ ಪಡಿಸಿ ಹೋಗ್ತಿದ್ದಾಳಲ್ರಿ. ಏನು ಅವಳು ಹೇಳಿದ ಕತೆಗೆ ಹೆದರ್ಕೋತಿದ್ಯಾ? ನೀನ್ ಬರೋದಕ್ಕಿಂತ ಮುಂಚೆ ಅವಳು ಹೇಳಿದ್ದೆಲ್ಲ ನಿಜನೇ ಭಾಷಿಣಿ. ಬೇಕು ಅಂದ್ರೆ ನಿಮ್ಮಪ್ಪನ್ನೇ ಕೇಳು. ಅದಕ್ಕೆ ಇವತ್ತು ನೀನು ಮನೆಯಿಂದ ಹೊರಗಡೆ ಹೋಗ್ಲೇಬಾರ್ದು. ಮನೇಲೇ ಇರು. ಎಷ್ಟೇ ಮುಖ್ಯವಾದ ಕೆಲಸ ಆದ್ರೂ ಸರಿ, ನಾಳೆ ಮಾಡ್ಕೋ. ಅರ್ಥ ಆಯ್ತು. ಮತ್ತೆ ಇನ್ನೊಂದ್ ಸಂಬಂಧ ಸೆಟ್ ಮಾಡಿ ನನ್ನನ್ನ ತಡೆಯೋದಕ್ಕೆ ಇದು ಹೊಸ ಪ್ಲಾನ್ ಅಂತ ಆಯ್ತು, ಅಷ್ಟೇ ತಾನೇ? ಅಬ್ಬಾ, ಸಂಬಂಧನೂ ಇಲ್ಲ ಗಿಂಬಂಧನೂ ಇಲ್ಲ ಅಲ್ವೇ? ನಿನ್ಗೇನೋ ಗಂಡಾಂತರ ಇದೆ, ಆಪತ್ತಿದೆ ಅಂತ ಅಷ್ಟು ಗಟ್ಟಿಯಾಗಿ ನಂಬಿಕೆಯಿಂದ ಹೇಳಿದ್ಮೇಲೂ ಕೂಡ ಏನೇ ನಿಂದು? ನನ್ ಮಾತ್ ಕೇಳು, ಇವತ್ ಮನೇಲೇ ಇರು. ನೋಡಮ್ಮ, ಅವಳ ಕಥೆನ ನಿನ್ ಮಾತ್ಗಳನ್ನ ನಾನ್ ಕೇಳಲ್ಲ, ನಂಬಲ್ಲ. ಎಂತ ಗಂಡಾಂತರನಾದ್ರೂ ಎದುರ್ಸೋ ಛಲ ನನ್ನಲ್ಲಿದೆ. ಅಮ್ಮ ಭಾಷಿಣಿ, ಅಮ್ಮ ಅಷ್ಟೊಂದು ಹೇಳ್ತಿದ್ದಾಳಲ್ವಾ, ಇವತ್ ಬೇಡಮ್ಮ. ಅಪ್ಪ, ನೀವು ಕೂಡ ಏನಿದು? ಇಂಥದನ್ನ ನಂಬೋದಕ್ ಸ್ಟಾರ್ಟ್ ಮಾಡಿದ್ರೆ ಜೀವನ ಪೂರ್ತಿ ಭಯ ಪಡ್ತಾನೆ ಬದುಕ್ಬೇಕು. ಅದು ನನ್ನಿಂದಾಗಲ್ಲ. ಕಮಾನ್ ಶೈಲು, ಇದನ್ನೆಲ್ಲ ನಂಬಿದ್ರೆ ನಮ್ ಕೆಲ್ಸ ನಿಂತೋಗುತ್ತೆ. ಬಾ. ಏನ್ರಿ ಇದು? ಅವಳು ಮಾತಲ್ಲಿ ನಿಜ ಇದೆ ಅಂತ ಹೇಳ್ತಾ ಇದ್ರೆ ಅರ್ಥ ಮಾಡ್ಕೊಳ್ದೆ ಹೋಗ್ತಾ ಇದ್ದಾಳಲ್ಲ ಇವಳು. ಭಗವಂತ, ನನ್ ಮಗಳಿಗೆ ಯಾವ ಅಪಾಯನೂ ಬರ್ದಿರೋ ಹಾಗೆ ನೀನೇ ಕಾಪಾಡು ತಂದೆ. ಗುಡ್ ಮಾರ್ನಿಂಗ್ ಡಾಕ್ಟರ್. ನೋ ಚೇಂಜ್ ಅಟ್ ಆಲ್ ಡಾಕ್ಟರ್. ನಾನು ಎಷ್ಟು ಹತ್ರ ಆಗ್ಬೇಕು ಅಂತ ನೋಡ್ತಿದ್ರು, ಕೋಪ ದ್ವೇಷ ಅನ್ನೋದನ್ನ ಬಿಟ್ರೆ ಅಮ್ಮನ ಪ್ರೀತಿನ ಅರ್ಥನೇ ಮಾಡ್ಕೊಳ್ತಿಲ್ಲ ಡಾಕ್ಟರ್. ತಗೋ, ಇದನ್ನ ನೀನ್ ತಗೊಂಡ್ ಹೋಗಿ ಆ ಕಡೆ ಎಲ್ಲ ಹಂಚು, ನಾನು ಈ ಕಡೆ ಹೋಗ್ತೀನಿ. ಓಕೆ, ಸರಿ. ಆಂಟಿ, 2 minutes ನೀವು ಕಾರಲ್ಲೇ ಕುತ್ಕೊಳ್ಳಿ. ನಾನು ಸ್ವಲ್ಪ ಥಿಂಗ್ಸ್ ಪರ್ಚೇಸ್ ಮಾಡಬೇಕು. ಓಕೆ ಓಕೆ.
ಯಾವತ್ತೋ ಸತ್ತೋಗಿರೋ ಸರ್ಸು ಇವನಿಗೋಸ್ಕರ ಅದು ಹೇಗೆ ಬದುಕಿ ಬಂದ್ಬಿಡ್ತಾಳೆ? ಡಾಕ್ಟರ್, ನಾನು ಮತ್ತೆ ಕಾಲ್ ಮಾಡ್ತೀನಿ. Sarsu? Oh my God! Hey, Sarsu, stop! Hey, Sarsu! Stop! Sarsu! Sarsu! Hey, Sarsu! Hold on! Excuse me. Hey! Hey, Sarsu! I say hold! Excuse Sarsu! me. Sarsu! Hey! ಸರಸು, ನಾನು ಕರಿತಿರೋದು ನಿನಗೆ ಕೇಳಿಸ್ತಿಲ್ವಾ? ಕರಿತಿದ್ರು ಹಾಗೆ ಹೋಗ್ತಾ ಇದ್ಯಾ? ಇಲ್ಲಿ ನೋಡಿ, ನೋಡೋದಕ್ಕೆ ಎಜುಕೇಟೆಡ್ ಪರ್ಸನ್ ಹಾಗಿದ್ದೀರಾ. ರೆಸ್ಪೆಕ್ಟ್, ಕಾಮನ್ ಸೆನ್ಸ್ ಇಲ್ದೇನೆ ಏಯ್, ಓ, ಹಲೋ, ಎಕ್ಸ್ಕ್ಯೂಸ್ ಮೀ ಅಂತ ಕರೀತಿದ್ದೀರಲ್ಲ? ಡೋಂಟ್ ಯು ನೋ ದ ಮ್ಯಾನರ್ಸ್? ನೀನು ಬದುಕಿದ್ಯಾ? ಯಾಕೆ? ನಿಮ್ಗೆ ಆತ್ಮಗಳ ಜೊತೆ ಮಾತಾಡೋ ಪವರ್ಸ್ ಇದೆಯಾ? ಕಣ್ಮುಂದೆ ನಿಂತಿದ್ರು ಏನಿದು ಸಿಲಿ ಕ್ವೆಶ್ಚನ್? ಆರ್ ಯು ಔಟ್ ಆಫ್ ಯೋರ್ ಮೈಂಡ್? ಐ ಸೆಡ್ ಜಸ್ಟ್ ಕಂಟ್ರೋಲ್ ಯುವರ್ ವರ್ಡ್ಸ್ ಸರ್ಸು. ನನ್ನ ಮೈಂಡ್ ಕಂಟ್ರೋಲ್ ಅಲ್ಲಿ ಇರೋದಕ್ಕೆ ನಿನ್ನ ನಿಂತ್ಕೊಂತ ಹೇಳಿದ್ದು. ಓ, ಸರ್ಸುನಾ? ಸರ್ಸು ಯಾರು? ಹೂ ದ ಹೆಲ್ ಆರ್ ಯು? ಇಲ್ಲಿ ನೋಡಿ, ಅಷ್ಟಕ್ಕೂ ನೀವೆಲ್ಲ ಯಾರು? ಯಾಕೆ ನನ್ನ ಹೆಸರಿಂದ ಕರೆದು ರೋಡ್ ಮೇಲೆ ಹೀಗೆ 10 ಜನರ ಎದುರುಗಡೆ ಟಾರ್ಚರ್ ಮಾಡ್ತಿದ್ದೀರಾ? ನಾಟಕ ಮಾಡ್ತಿದ್ಯೋ ಅಥವಾ ಸತ್ಯನ ಮುಚ್ಚಿಡ್ಬೇಕು ಅಂತ ನೋಡ್ತಾ ಇದ್ಯಾ? ನೀವ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಅಂತದ್ರಲ್ಲಿ ನಾಟಕ ಬಚ್ಚಿಡೋದೆಲ್ಲ ಯಾಕೆ? ನಿನಗೆ ಗೊತ್ತಿಲ್ವಾ? ನಿಜ ಹೇಳು, ನಿನಗೆ ಗೊತ್ತಿಲ್ವಾ? ವಾಟ್ಸ್ ರಾಂಗ್ ವಿತ್ ಯು? ನಿಮ್ಮ ನೋಡ್ತಿರೋದು ಇದೇ ಫಸ್ಟ್ ಟೈಮ್. ನೋಡಿ, ಮೈಂಡ್ ಡಿಸ್ಟರ್ಬ್ ಆಗಿದ್ರೆ ಸೈಕಾಲಜಿಸ್ಟ್ ಹತ್ರ ಹೋಗಿ. ಅದನ್ ಬಿಟ್ಟು ಸ್ಟ್ರೇಂಜರ್ಸ್ ಹತ್ರ ಹೀಗೆ ಮಿಸ್ಬಿಹೇವ್ ಮಾಡಬೇಡಿ. ಮೈಂಡ್ ಇಟ್ ಅಂಡ್ ಬಿ ಕೇರ್ಫುಲ್. ಏನಾಯ್ತು ಆಂಟಿ?
ಸರಸನ್ನ ನಾನು ನೋಡ್ದೆ. ಏನು? ಎಲ್ಲಿ ಆಂಟಿ? ಹೊರಟೋದ್ಲು. ಸರಸು ಅಲ್ಲ ಅಂತ ನನ್ನ ಹತ್ರನೇ ವಾದಿಸಿ ನನಗೆ ಬೆರಳು ತೋರಿಸಿ ವಾರ್ನಿಂಗ್ ಕೂಡ ಕೊಟ್ಲು. ಆಂಟಿ ಇಂಗ್ಲಿಷ್ ಕೂಡ ಫ್ಲೂಯೆಂಟ್ ಆಗಿ ಮಾತಾಡಿದ್ಲ ಆಂಟಿ? ಹೇಳಿ ಆಂಟಿ. ಯಾ ಪ್ರೀತಿ, ಹಾಗಾದ್ರೆ ಅವತ್ತು ನಾನು ನೋಡಿದ್ದು, ನನ್ನ ಹತ್ರ ಮಾತಾಡಿದ್ದು ಕೂಡ ಅವಳ ಆಂಟಿ? ಹೇಳಿದ್ರೆ ನೀವು ನಂಬಿಲ್ಲ. ಅಂದ್ರೆ ರಾಹುಲ್ ನೋಡಿದ್ದು ಕೂಡ ಇವಳನೇ ಆಂಟಿ. ಆದ್ರೆ ಹೇಗೆ ಪ್ರೀತಿ? ಹೌ ಇಸ್ ಇಟ್ ಪಾಸಿಬಲ್? ಅದೇ ಅರ್ಥ ಆಗದೆ ನನಗ್ ಹುಚ್ಚಿ ಹಿಡಿತಿದೆ ಆಂಟಿ. ಆಂಟಿ ನನ್ನ ಟೆನ್ಷನ್ಗೆ ನೀವ್ಯಾಕೆ ಜಾಸ್ತಿ ಹೊತ್ತು ವೇಟ್ ಮಾಡ್ಬೇಕು? ಬನ್ನಿ. ಸರಸು, ನನಗ್ ಗೊತ್ತು ಸರ್ಸು, ನೀನ್ ಬರ್ತೀಯ ಅಂತ ನನಗ್ ಗೊತ್ತು ಸರ್ಸು. ನನಗೋಸ್ಕರ ಬರ್ತೀಯ ಅಂತ ಪ್ರತಿದಿನ ಪ್ರತಿ ಕ್ಷಣ ನಿನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ನೀನ್ ಮತ್ತೆ ಬಂದೆ ಅಲ್ಲ, ನನಗೋಸ್ಕರ ಬಂದಿದ್ಯಲ್ಲ. ಸರ್, ಏನ್ ಸರ್ ಇದು? ನನಗೇನೂ ಅರ್ಥ ಆಗ್ತಿಲ್ಲ. ಅರ್ಥ ಆಗ್ಬೇಕಾಗಿರೋದು ನಿನಗಲ್ಲ ಸರ್ಸು, ಈ ಮನೆಯವ್ರಿಗೆ ಅರ್ಥ ಆಗ್ಬೇಕು. ನೀನು ಬದುಕಿದೀಯಾ, ನನಗೋಸ್ಕರ ಬಂದಿದ್ಯಾ, ನೀನು ನಿಜ ಅನ್ನೋದು ಈ ಮನೆಯಲ್ಲಿರೋರು ಎಲ್ರೂ ನಂಬೇಕು. ಬಾ ಸರ್ಸು, ನೀನಿದ್ಯಾ ಅನ್ನೋ ನಿಜಾನ ಈಗ್ಲೇ ಮನೆಯವ್ರಿಗೆಲ್ರಿಗೂ ತೋರಿಸ್ತೀನಿ. ಬಾ. ರಾಹುಲ್ ಅವರೇ ನಾನ್ ರಂಗೋಲಿ ಹಾಕ್ಬೇಕು ರೀ. ಸರ್ಸು, ನೀನೇನು ಮಾತಾಡ್ಬೇಡ ಸರ್ಸು, ನನ್ ಮಾತನ್ ಕೇಳು. ಎಲ್ರಿಗೂ ನಿನ್ನ ತೋರಿಸ್ಬೇಕು. ಅಲ್ಲಿವರೆಗೂ ನನ್ ಪ್ರೀತಿ ನಿಜ ಅಂತ ಇವ್ರು ಯಾರು ನಂಬೋದಿಲ್ಲ ಸರ್ಸು. ಬಾ ಸರ್ಸು. ರಾಹುಲ್ ಅವರೇ, ಅದ್ ಹಾಗಲ್ಲ. ರಂಗೋಲಿ ಹಾಕ್ತಾ ಇದ್ರೆ ಅಮ್ಮೋರ್ ಬೈತಾರೆ. ಸರಿ ಸರ್ಸು, ನೀನ್ ಈ ರಂಗೋಲಿ ಹಾಕದ್ಮೇಲೆನೆ ನಾನು ಆ ಅಮ್ಮನವ್ರಿಗೆ ತೋರಿಸ್ತೀನಿ. ಸರ್ಸು, ನಿನ್ ಜೊತೆ ನಾನು ಕೂಡ ರಂಗೋಲಿ ಹಾಕ್ತೀನಿ ಸರ್ಸು.
ಹೀಗೆ ನಿನ್ನ ನೋಡ್ತಾ ಇರಬೇಕು ಅನ್ನಿಸ್ತಾ ಇದೆ. ಇಷ್ಟು ದಿನ ನಿನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ಲಕ್ಷ್ಮಿ, ನೀನೇನು ಅವಳು ನೋಡಿ ಭಯ ಪಡ್ತಾ ಇದ್ಯಾ? ರಂಗೋಲಿ ಹಾಕ್ತೀನಿ ಅಂದ್ಯಲ್ಲ, ಬಾ. ರಾಹುಲ್, ಏನಿದು? ಏನ್ ಮಾಡ್ತಾ ಇದೀಯಾ? ಅವಳು ಸರ್ಸು ಅಲ್ಲ ಕಣು, ಲಕ್ಷ್ಮಿ. ಅವಳು ನಮ್ಮನೆ ಕೆಲಸದವಳು. ಏಯ್, ನೀನೇನ್ ಮಾಡ್ತಿದೀಯ ಇಲ್ಲಿ? ಅಮ್ಮವ್ರೆ, ನಾನು ರಂಗೋಲಿ ಹಾಕ್ತಾ ಇದ್ದಾಗ ರಾಹುಲ್ ಸರ್ ಸರ್ಸಮ್ಮ ಅನ್ಕೊಂಡು ಹೀಗ್ ಮಾಡ್ತಿದಾರಮ್ಮ. ಹೇಳಿದ್ರು ಕೇಳ್ತಿಲ್ಲ. ಕೇಳಲಿಲ್ಲ ಅಂದ್ರೆ ಇಲ್ಲಿಂದ ಹೊರಟೋಗ್ಬೇಕು ತಾನೆ, ಅರ್ಥ ಆಗ್ಲಿಲ್ವಾ? ಈ ಮನೇಲಿ ಸರ್ಸು ಹೆಸರನ್ನು ಕೂಡ ಪ್ರಸ್ತಾಪಿಸಬಾರ್ದು ಅಂತ ನಾನು ಕೇಳ್ಕೊಳ್ತಾ ಇದ್ರೆ ಅವಳ ಹಾಗೆ ಸೀರೆ ಉಟ್ಕೊಡೋದು, ಈ ರೀತಿ ರೆಡಿ ಆಗೋದು, ಈ ರೀತಿ ರಂಗೋಲಿ ಹಾಕೋದು ಏನಿದ್ರ ಅರ್ಥ? ಇನ್ನೊಂದು ಸಾರಿ ಇಂತ ಹುಚ್ಚು ವೇಷಗಳನ್ನ ಹಾಕೊಂಡ್ರೆ ನಾನು ಏನ್ ಮಾಡ್ತೀನೋ ಗೊತ್ತಿಲ್ಲ. ಹೋಗೋ. ಇಲ್ಲಿ ನೋಡಿ ಆವೇಶದಲ್ಲಿರೋ ಅಮ್ಮನವರೇ, ಇಲ್ಲಿ ನಡೆದಿರೋದು ತಪ್ಪಾಗಿರ್ಬಹುದು, ನನ್ನ ಭ್ರಮೆನೂ ಆಗಿರ್ಬೋದು. ನಾನು ಸರಸುನ ನೋಡೋದು, ಅವಳು ಈ ಊರಲ್ಲಿರೋದು, ನನಗೆ ಕಾಣಿಸೋದು, ನನ್ನ ಕಣ್ಣು ಮುಂದೆ ಓಡಾಡೋದು ಮಾತ್ರ ನಿಜಾನೇ. ಭ್ರಮೆ ಅಲ್ಲ, ಅಲ್ಲ. ಅರ್ಥ ಮಾಡ್ಕೊಳ್ಳಿ. ಅದು ಆಂಟಿ ಕೂಡ ಗೊತ್ತು ರಾಹುಲ್. 1 by 1 ಎಲ್ರಿಗೂ ಕಾಣಿಸ್ತಿದ್ದಾಳೆ ನಿನ್ನ ಸರಸು. ಆಂಟಿ, ನೀವು ಬೇಡ ಅಂತ ವಾರ್ನಿಂಗ್ ಕೊಟ್ಟಿದ್ದೀರಿ, ಆದ್ರೆ ರಾಹುಲ್ಗೆ ಹತ್ರ ಆಗ್ಬೇಕು ಅಂದ್ರೆ ನಾನ್ ಸರ್ಸುನ್ ಕಾಪಿ ಮಾಡಿದ್ರೆ ಸಾಕು ಅಂತ ದಾರಿ ಕೂಡ ತೋರಿಸಿದಿರಾ. ಇದು ಸಾಕು ನಂಗೆ. ಆಂಟಿ ಕೋರ್ಕೊಂಡ ಹಾಗೆ ರಾಹುಲ್ ಸರ್ಸುನ ಮರ್ತ್ ಹೋಗೋ ಹಾಗೆ ಮಾಡಿ ನನ್ ಮೈಲ್ ಹೇಗಾದ್ರೂ ಬೀಳ್ಸಿ ಇನ್ಮೇಲಿಂದ ರಂಗೋಲಿ ಹಾಕ್ತೀನಿ. ರಾಹುಲ್ನ ನನ್ನ ಹಿಂದೆ ಬರೋ ಹಾಗೆ ಮಾಡ್ಕೋತೀನಿ.